ನಮಸ್ಕಾರ ಎಲ್ಲ ವೀಕ್ಷಕರಿಗೆ ಮಾರ್ಚ್ 3ನೇ ತಾರೀಕಿನಲ್ಲಿ ಸಂಭವ ಆಗುವಂತಹ ಕೇತುಗ್ರಸ್ತ ಚಂದ್ರಗ್ರಹಣದ ವಿಚಾರವನ್ನು ತಿಳಿಸಿ ಆ ಗ್ರಹಣದ ಪರಿಣಾಮವಾಗಿ ದ್ವಾದಶ ರಾಶಿಯವರಿಗೆ ಯಾವ ರೀತಿಯಾಗಿರುವಂತಹ ಶುಭಾಶುಭ ಫಲಗಳು ಈ ಗ್ರಹಣದ ಒಂದು ನಿಮಿತ್ತವಾಗಿ ಪ್ರಾಪ್ತವಾಗಲಿದೆ. ಅದರ ಜೊತೆಗೆ ಮಾರ್ಚ್ ತಿಂಗಳಿನಲ್ಲಿ ಗ್ರಹಗಳ ಸಂಚಾರ ಅನ್ನೋ ಥರದ್ದು ಯಾವ ರೀತಿ ಇದೆ, ಅದರಿಂದ ಯಾವ ಶುಭಾಶುಭ ಫಲಗಳು ಅನ್ನುವಂಥದ್ದು ಪ್ರಾಪ್ತವಾಗಲಿದೆ ಅಂತ ತಿಳಿಸ್ಕೊಡ್ತಾ ನಾವು ಈ ಒಂದು ಪ್ರಯತ್ನವನ್ನು ಮಾಡ್ತಾ ಇರುವಂಥದ್ದು. ನೋಡಿ, ಮಾರ್ಚ್ 3ನೇ ತಾರೀಕಿನಲ್ಲಿ ಮಧ್ಯಾಹ್ನದಿಂದ ಪ್ರಾರಂಭವಾಗಿ ಸಾಯಂಕಾಲ 6:45ವರೆಗೆ ಗ್ರಹಣ ಇರುತ್ತೆ. ಆದರೆ ನಮ್ಮ ಭಾರತ ದೇಶಕ್ಕೆ ಆ ಗ್ರಹಣ ಕಾಣಿಸುವಂಥದ್ದು ತುಂಬ ಕಡಿಮೆ. ಮಧ್ಯಕಾಲದಿಂದ ಕೆಲವೊಂದು ಪ್ರಾಂತ್ಯಗಳಲ್ಲಿ ಗ್ರಹಣ ಕಂಡರೂ ಕೂಡ ಸಿಂಹರಾಶಿಯಲ್ಲಿ ಕೇತುಗ್ರಸ್ತ ಚಂದ್ರಗ್ರಹಣ, ಗ್ರಸ್ತೋದಯ ಚಂದ್ರಗ್ರಹಣ ಅಂತ ಕೂಡ ಇದನ್ನು ಕರೀತಾರೆ. ಅಂದರೆ ಗ್ರಹಣ ಹಿಡಿದ ನಂತರವೇ ನಮಗೆ ಚಂದ್ರೋದಯ ಆಗುವಂಥದ್ದು ಇಲ್ಲಿ ಕಾಣಿಸುತ್ತೆ. ಹಾಗಾಗಿ ಚಂದ್ರೋದಯ ಕಾಲದಿಂದ ಗ್ರಹಣ ಮೋಕ್ಷದ ಕಾಲದವರೆಗೆ ನಮಗೆ ಆ ಚಂದ್ರನ ಒಂದು ಬಿಂಬ ಕಾಣಲ್ಲ. ಬರೀ ಕಡೆಯದಾಗಿ ಗ್ರಹಣ ಮೋಕ್ಷ ಮಾತ್ರ ನಮ್ಮ ಕರ್ನಾಟಕಕ್ಕೆ ಕಾಣಸಿಗತ್ತೆ. ಸರಿಸುಮಾರು ಒಂದು 16ರಿಂದ 19 ನಿಮಿಷ ಆವರೇಜ್ ಆಗಿ ನಮ್ಮ ಕರ್ನಾಟಕದಲ್ಲಿ ಈ ಗ್ರಹಣದ ಗೋಚಾರ ಅನ್ನುವಂಥದ್ದು ಕಾಣಸಿಗತ್ತೆ. ಹಾಗಾಗಿ ಇದರ ಆಚರಣೆ ಬಗ್ಗೆ ಸಾಕಷ್ಟು ಗೊಂದಲಗಳಿದೆ. ಕೆಲವರು ಇದನ್ನು ಪೂರ್ಣವಾಗಿ ಆಚರಣೆಯನ್ನು ಮಾಡಬೇಕು ಅಂತ ಹೇಳಿದ್ರು ಕೂಡ ಗ್ರಹಣದ ಒಂದು ಪುಣ್ಯಕಾಲ ತುಂಬ ಕಡಿಮೆ ಇರುವಂತಹ ಸಾಧ್ಯ ಇರೋದ್ರಿಂದ, ತುಂಬ ಕಡಿಮೆ ಗ್ರಹಣದ ಪ್ರಮಾಣ ಇರೋದ್ರಿಂದ ಆ ಗ್ರಹಣವನ್ನು ಆಚರಣೆಯನ್ನು ಮಾಡುವಂಥದ್ದು ಬೇಡ, ಮೋಕ್ಷ ಸ್ನಾನ ಮಾಡಿದರೆ ಸಾಕು ಅಂತ ಹಲವಾರು ಜನಗಳು, ಪಂಡಿತರು ಅಭಿಪ್ರಾಯವನ್ನು ಪಟ್ಟಿರ್ತಾರೆ. ಇನ್ನು ಮಕರ ರಾಶಿಯವರಿಗೆ ಈ ಗ್ರಹಣ ಸ್ವಲ್ಪ ಅನಿಷ್ಟ ಫಲಗಳನ್ನು ತಂದುಕೊಡುತ್ತೆ. 8ನೇ ಮನೆಯಲ್ಲಿ ಗ್ರಹಣ ಉಂಟಾಗ್ತಿರುವಂಥದ್ದು, ಸಪ್ತಮಾಧಿಪತಿಯಾಗಿ ಅಷ್ಟಮಕ್ಕೆ, ಕುಟುಂಬದಲ್ಲಿ ತುಂಬ ಬೇಜಾರು ಉಂಟಾಗುವಂತಹ ಸಾಧ್ಯತೆ. ಮಕರ ರಾಶಿಯವರು ಅವಶ್ಯವಾಗಿ ಗಂಡನೋ ಹೆಂಡತಿಯೋ ಗಂಡನ ಜೊತೆಗೋ ಗಲಾಟೆ ಮಾಡಿಕೊಳ್ಳುವಂಥದ್ದು ಸಾಧ್ಯತೆ ತುಂಬ ಇದೆ. ಗಲಾಟೆ ಮಾಡ್ಕೊಳ್ಳಿಕ್ಕೆ ಕಾರಣ ಏನು ಅಂತಂದರೆ ಅವ್ರ ಮಾತಾಗಿರತ್ತೆ ಅಥವಾ ಅವ್ರು ಮಾಡುವಂತಹ ಒಂದು ಇನ್ವೆಸ್ಟ್ಮೆಂಟ್ಗಳು ದುಡ್ಡಿನ ವಿಚಾರದಿಂದ ಆಗಿರ್ಬೋದು. ಹಾಗಾಗಿ ದುಡ್ಡಿನ ವಿಚಾರದಲ್ಲಿ ಮತ್ತೆ ಇನ್ವೆಸ್ಟ್ಮೆಂಟನ್ನು ಮಾಡಬೇಕು ಅಂತಂದರೆ ಯಾವಾಗಲೂ ನಮ್ಮ ಸನಾತನ ಧರ್ಮದ ಒಂದು ಕಾನ್ಸೆಪ್ಟಲ್ಲಿ ಏನು ಅಂತಂದರೆ, ಮದುವೆ ಆದ ನಂತರದಲ್ಲಿ ಹುಟ್ಟಿದ ದಿವಸಕ್ಕೆ ಅಷ್ಟು ಮಹತ್ವ ಇಲ್ಲ, ಜನ್ಮ ನಕ್ಷತ್ರವನ್ನು ಅಷ್ಟು ಆಚರಣೆ ಮಾಡೋದಕ್ಕೆ ಮಹತ್ವ ಇಲ್ಲ. ಆದರೆ ವಿವಾಹ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡುವಂಥದ್ದು ತುಂಬ ಮಹತ್ವವನ್ನು ಹೇಳಿದೆ. ಅಂದರೆ ಅದರ ಅರ್ಥ ಏನು ಅಂತಂದರೆ, ಬೇರೆ ಬೇರೆಯಾಗಿ ಹುಟ್ಟಿದ್ರು ಕೂಡ ಜೊತೆಯಾಗಿ ಬಾಳಬೇಕು ಅನ್ನೋ ಥರದ್ದು ನಮ್ಮ ಸಂಸ್ಕೃತಿ. ಹಾಗಾಗಿ ಜೊತೆಯಾಗಿ ಬಾಳೋದಕ್ಕೆ ಕಾಲಿಟ್ಟಂತಹ ದಿವಸ ಯಾವುದಿದೆ ಅದು ವಿವಾಹ ವಾರ್ಷಿಕೋತ್ಸವ. ಅದಕ್ಕೆ ತುಂಬ ವಿಶೇಷವಾಗಿರುವಂಥ ಮಹತ್ವವನ್ನು ಹೇಳ್ತಾರೆ. ಯಾಕೆ ಈ ಮಾತನ್ನು ಹೇಳಿದೆ ಅಂತಂದರೆ, ಕುಟುಂಬಕ್ಕಿಂತ ದೊಡ್ಡದಾಗಿರುವಂಥದ್ದು ಯಾವುದೂ ಅಲ್ಲ. ಕುಟುಂಬ ಚೆನ್ನಾಗಿದ್ದರೆ ಮಾತ್ರ ನಮ್ಮ ಹತ್ರ ಇರುವಂತಹ ಸುಖ, ಸಂಪತ್ತು, ಸೌಖ್ಯ, ದುಡ್ಡು, ಕಾಸು ಇತ್ಯಾದಿ ಎಲ್ಲವೂ ಕೂಡ ನಮಗೆ ಅದು ರಿಯಲೈಸ್ ಆಗುವಂಥದ್ದು. ಇಲ್ಲ ಅಂತಂದರೆ ಯಾವುದು ಕೂಡ ನಮ್ಮ ಅನುಭವಕ್ಕೆ ಬರಲ್ಲ ಅಂತ. ಮಕರ ರಾಶಿಯವರು ಸಪ್ತಮಾಧಿಪತಿಯಾಗಿರುವಂತಹ ಚಂದ್ರ 8ನೇ ಮನೆಗೆ ಬಂದ ಅಂತಂದರೆ ಸ್ವಲ್ಪ ಕುಟುಂಬದಲ್ಲಿ ಗಂಡ ಹೆಂಡತಿಯರ ಮಧ್ಯೆ ಘರ್ಷಣೆ ಆಗುವಂಥ ಸಾಧ್ಯತೆ ಇದೆ. ಅದರಲ್ಲೂ ವಿಶೇಷವಾಗಿ 2ನೇ ಸ್ಥಾನದಲ್ಲಿ ರಾಹು ದೃಷ್ಟಿ ಇಟ್ಟಿರೋದ್ರಿಂದ ಸ್ವಲ್ಪ ಕುಟುಂಬದ ವಿಚಾರ ಅಥವಾ ಶುಕ್ರನ ಜೊತೆಗಿರೋದ್ರಿಂದ ಬೇರೆ ಬೇರೆ ರೀತಿಯಾಗಿರುವಂಥ ಮೂರನೇ ವ್ಯಕ್ತಿಗಳ ಒಂದು ಆಗಮನದಿಂದ ಈ ರೀತಿಯಾಗಿರುವಂಥ ಸಮಸ್ಯೆಗಳು ಮಕರ ರಾಶಿಯವರಿಗೆ ಆಗುವಂಥ ಸಾಧ್ಯತೆ ಇದೆ. ತುಂಬ ಎಚ್ಚರಿಕೆಯಿಂದ ಇರಬೇಕು. ಎಷ್ಟೋ ಜನ ನಮ್ಮನ್ನು ಕೇಳ್ತಿರ್ತಾರೆ, ನಮ್ಮದು ಈ ಹೆಸರು ಬರುತ್ತೆ, ಈ ರಾಶಿ ಬರುತ್ತಾ, ಯಾವ ರಾಶಿ ಬರುತ್ತೆ ಅಂತ. ನೋಡಿ, ರಾಶಿಯನ್ನು ಹೆಸರು ಮೇಲೆ ಹೇಳಬಾರ್ದು ಯಾವತ್ತೂ. ನಾನು ತುಂಬ ವಿಡಿಯೋಗಳಲ್ಲಿ ಈ ಮಾತನ್ನು ಹೇಳಿದ್ದೀನಿ. ಯಾವ ಸಮಯಕ್ಕೆ ನಾವು ಹುಟ್ಟಿದೀವೋ ಆಗ ಯಾವ ನಕ್ಷತ್ರವಿದೆಯೋ ಅದು ಯಾವ ಪಾದದಲ್ಲಿದೆಯೋ ಅದರ ಮೇಲೆ ನಮ್ಮ ರಾಶಿ ಅನ್ನುವಂಥದ್ದು ತೀರ್ಮಾನ ಆಗತ್ತೆ ವಿನಃ ಹೆಸರ ಮೇಲೆ ಈ ರಾಶಿ ಅನ್ನುವಂಥದ್ದು ಖಂಡಿತ ಬರಲ್ಲ. ಒಂದು ಪಕ್ಷದಲ್ಲಿ ರಾಶಿಯನ್ನು ನೋಡಿ, ಆ ನಕ್ಷತ್ರವನ್ನು ನೋಡಿ ನಿಮಗೆ ಹೆಸರಿಟ್ಟಿದ್ರೆ ಅವಾಗ ಒಂದು ಊಹೆ ಮಾಡ್ಬೋದು ಇದೇ ರಾಶಿ ಇರ್ಬೋದು ಅಂತ. ಉದಾಹರಣೆಗೆ ಈಗ ಚಿ ಅಂತ ಒಂದು ಚಿನ್ಮಯ ಅಂತ ಯಾರಿಗಾರು ಹೆಸರಿಟ್ಟಿದ್ದಾರೆ ಅಂತಂದ್ರೆ ಅವ್ರದ್ದು ರೇವತಿ ನಕ್ಷತ್ರ ಮೀನರಾಶಿ ಇರ್ಬೋದು ಅನ್ನುವಂಥ ಊಹೆಯನ್ನ ಮಾಡ್ಬೋದು. ಆದರೆ ಇರಲೇಬೇಕು ಅನ್ನುವಂತಹ ನಿಯಮ ಏನೂ ಇಲ್ಲ. ಹಾಗಾಗಿ ಮಕರ ರಾಶಿಯವರು ಈ ಸಂಬಂಧವಾಗಿ, ಕುಟುಂಬದ ಸಂಬಂಧವಾಗಿ, ಆರ್ಥಿಕ ಸಂಬಂಧವಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಯಾವುದೇ ಹೆಚ್ಚು ಮಾತನಾಡುವಂಥದ್ದು ನಿಮ್ಮ ಕುಟುಂಬವನ್ನು ಕಲಕಿ
ಹಿಂಸೆ ಮಾಡುವಂತಹ ಒಂದು ಸಾಧ್ಯತೆ ಇದೆ. ಅದನ್ನ ಕಾಪಾಡಿಕೊಳ್ಳುವಂತಹ ದೊಡ್ಡ ಜವಾಬ್ದಾರಿ ಎನ್ನುವಂಥದ್ದು ಮಕರ ರಾಶಿಯವರಿಗೆ ಇರುತ್ತೆ. ಗ್ರಹಣ ನಿಮಿತ್ತವಾಗಿ ಗ್ರಹಣ ನಿಮಗೇ ಆಗ್ತಿದೆ, ನಿಮಗೆ ತೊಂದರೆಯನ್ನು ಉಂಟು ಮಾಡುತ್ತೆ ಅನ್ನುವಂಥದ್ದನ್ನು ಮನಗೊಂಡು ಸ್ವಲ್ಪ ಗ್ರಹಣ ಆದ ನಂತರ ಸ್ವಲ್ಪ ದಿವಸಗಳ ಕಾಲ ಸ್ವಲ್ಪ ಕುಟುಂಬದಲ್ಲಿ ಸೌಮನಸ್ಯವನ್ನು ಕಾಪಾಡಿಕೊಳ್ಳುವಂಥ ಪ್ರಯತ್ನವನ್ನ ಮಾಡಬೇಕಾಗ್ತದೆ. ಅದನ್ನ ಮಾಡೋದ್ರಿಂದ ಒಳ್ಳೇದಾಗ್ತದೆ. ಇನ್ನು ಪರಿಹಾರ ಅಂತ ಬಂತು ಅಂತಂದ್ರೆ ಗ್ರಹಣದ ಆಚರಣೆ, ಗ್ರಹಣದ ಶಾಂತಿ ಹೋಮವನ್ನು ಅವಶ್ಯವಾಗಿ ಮಾಡಬೇಕು. ಈಶ್ವರ ಮತ್ತು ದೇವಿ ಎರಡೂ ಇರೋ ಕಡೆ ವಿಶೇಷವಾಗಿ ಪೂಜಾರಾಧನೆಗಳನ್ನು ಮಾಡಿಸುವಂಥದ್ದು, ಲಕ್ಷ್ಮೀ ನರಸಿಂಹಸ್ವಾಮಿಗೆ ಪೂಜಾರಾಧನೆಯನ್ನು ಮಾಡಿಸುವಂಥದ್ದು, ಪ್ರದೋಷ ಕಾಲ ಪೂಜೆಯನ್ನು ಈಶ್ವರನಿಗೆ ಮಾಡಿಸುವಂಥದ್ದು ಮಕರ ರಾಶಿಯವರಿಗೆ ಒಳ್ಳೆಯ ಫಲಗಳನ್ನು ತಂದುಕೊಡಲಿ. ಹೀಗೆ ದ್ವಾದಶ ರಾಶಿಗಳಿಗೂ ಕೂಡ ಒಂದು ಗ್ರಹಣ ನಿಮಿತ್ತವಾಗಿರುವಂತಹ ಶುಭ ಫಲಗಳನ್ನ ತಂದುಕೊಡುವಂತಹ ಪ್ರಯತ್ನವನ್ನು ಮಾಡಿದ್ದೇವೆ. ಇದಾದ್ಮೇಲೆ ಮುಂದೆ ಯುಗಾದಿಯಲ್ಲಿ ಈ ಗ್ರಹಣದ ಫಲ ಯುಗಾದಿಯವರೆಗೆ ಇರುತ್ತೆ ಅಂತ ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಯುಗಾದಿಯ ನಂತರ ಹೊಸ ಸಂವತ್ಸರ ಹೇಗಿದೆ, ಹೊಸ ಸಂವತ್ಸರದಲ್ಲಿ ಆಗುವಂತಹ ಗ್ರಹಗಳ ಬದಲಾವಣೆ ಏನು, ಮತ್ತೆ ಹೊಸ ಸಂವತ್ಸರದಲ್ಲಿ ಯಾವ್ಯಾವ ರಾಶಿಯವರಿಗೆ ಉತ್ತಮ ಫಲಗಳಿರುತ್ತೆ, ಇದನ್ನೆಲ್ಲ ಮುಂದಿನ ವಿಡಿಯೋದಲ್ಲಿ ನಾನು ತಮ್ಮ ಮುಂದೆ ಬರ್ತೀನಿ. ನಮಸ್ಕಾರ.